ಆಯಿಲ್ ನ ಬ್ಲಾಕ್ ಗೋಲ್ಡ್ ಅಂದ್ರೆ ಕಪ್ಪು ಚಿನ್ನ ಅಂತ ಕರೀತಾರೆ. ಯಾವ ದೇಶದ ಹತ್ರ ಈ ಕ್ರೂಡ್ ಆಯಿಲ್ ಇರುತ್ತಲ್ವಾ, ಅವರು ಕ್ರೂಡ್ ಆಯಿಲ್ ನ ಬೇರೆ ದೇಶಗಳಿಗೆ ಸೆಲ್ ಮಾಡಿ ಸಾವಿರಾರು ಕೋಟಿ ದುಡ್ಡು ಮಾಡಿದ್ದಾರೆ. ಎಕ್ಸಾಂಪಲ್ ಗೆ ಮಿಡಲ್ ಈಸ್ಟ್ ಅಲ್ಲಿರೋ ಕಂಟ್ರಿಗಳನ್ನೇ ತಗೊಳ್ಳಿ. ದುರಾದೃಷ್ಟವಶಾತ್ ನಮ್ಮ ಭಾರತದಲ್ಲಿ ಕ್ರೂಡ್ ಆಯಿಲ್ ರಿಸರ್ವ್ಸ್ ಜಾಸ್ತಿ ಇಲ್ಲ. ಅದು ಹೋಗ್ಲಿ ಬಿಡಿ, ಯಾವ ದೇಶದ ಹತ್ರ ಜಾಸ್ತಿ ಕ್ರೂಡ್ ಆಯಿಲ್ ರಿಸರ್ವ್ಸ್ ಇದೆ ಗೊತ್ತಾ ನಿಮಗೆ? ಜಗತ್ತಿನಲ್ಲೇ ಅತಿ ಹೆಚ್ಚು ಕ್ರೂಡ್ ಆಯಿಲ್ ರಿಸರ್ವ್ ಇರೋ ಕಂಟ್ರಿ ಯಾವ್ದಾದ್ರು ಇದ್ರೆ ಅದು ವೆನೆಜುವೆಲಾ. ವೆನೆಜುವೆಲಾ ಸೌತ್ ಅಮೆರಿಕಾ ಖಂಡದಲ್ಲಿ ಬರುತ್ತೆ. ಈ ವೆನೆಜುವೆಲಾದಲ್ಲಿ ಬರೋಬ್ಬರಿ 303 ಬಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಇದೆ. ಈ 303 ಬಿಲಿಯನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅಂದ್ರೆ ಎಷ್ಟು ಗೊತ್ತಾ ನಿಮಗೆ? 30,300 ಬ್ಯಾರಲ್ ಕ್ರೂಡ್ ಆಯಿಲ್ ಅಂತ ಅರ್ಥ. ನೀವೇ ಕ್ಯಾಲ್ಕುಲೇಟ್ ಮಾಡಿ, ನಾವು 1 ಬ್ಯಾರಲ್ ಕ್ರೂಡ್ ಆಯಿಲ್ ಇಂದ 159 ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಆಗಿ ಕನ್ವರ್ಟ್ ಮಾಡಬಹುದು. ನೀವೇ ಇದನ್ನ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ವೆನೆಜುವೆಲಾದಲ್ಲಿ ಎಷ್ಟು ಆಯಿಲ್ ಇದೆ ಅಂತ. ಈ ಎಲ್ಲಾ ಕ್ರೂಡ್ ಆಯಿಲ್ ಕೂಡ ವೆನೆಜುವೆಲಾ ಏನಾದ್ರು ಎಕ್ಸ್ಟ್ರಾಕ್ಟ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಸೆಲ್ ಮಾಡಿದ್ರೆ ಬರೋಬ್ಬರಿ $17 ಟ್ರಿಲಿಯನ್ ಹಣವನ್ನ ಗಳಿಸಬಹುದು. ನಮ್ಮ ಭಾರತದ GDP $4 ಟ್ರಿಲಿಯನ್ ಇದೆ. ವೆನೆಜುವೆಲಾದಲ್ಲಿ ಇದಕ್ಕಿಂತ 4 ಪಟ್ಟು ಜಾಸ್ತಿ ಬರೀ ಕ್ರೂಡ್ ಆಯಿಲ್ ರಿಸರ್ವ್ಸ್ ಇದಾವೆ. ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕ್ರೂಡ್ ಆಯಿಲ್ ರಿಸರ್ವ್ ಅಂದ್ರೆ ಅಲ್ಲಿ ಆಯಿಲ್ ಇದೆ ಅಂತ ಅರ್ಥ, ಇನ್ನು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿಲ್ಲ. ವೆನೆಜುವೆಲಾದಲ್ಲಿ ಜಾಸ್ತಿ ಕ್ರೂಡ್ ಆಯಿಲ್ ರಿಸರ್ವ್ ಇದೆ ಅನ್ನೋ ಒಂದು ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ರೀಸೆಂಟ್ ಆಗಿ ವೆನೆಜುವೆಲಾದ ಪ್ರೆಸಿಡೆಂಟ್ ನ ಕಿಡ್ನಾಪ್ ಮಾಡಿರೋದು. ವೆನೆಜುವೆಲಾ ಆದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ಆಯಿಲ್ ರಿಸರ್ವ್ ಇರೋ ಕಂಟ್ರಿ ಯಾವ್ದಾದ್ರು ಇದ್ರೆ ಅದು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದಲ್ಲಿ ಬರೋಬ್ಬರಿ 267 ಬಿಲಿಯನ್ ಬ್ಯಾರಲ್ ಆಯಿಲ್ ರಿಸರ್ವ್ ಇದೆ. ಅದೇ ರೀತಿ 3ನೇ ಪ್ಲೇಸ್ ಅಲ್ಲಿ ಇರೋ ಕಂಟ್ರಿ ಯಾವುದು ಅಂದ್ರೆ ಇರಾನ್. ಇರಾನ್ ಹತ್ರ ಬರೋಬ್ಬರಿ 208 ಬಿಲಿಯನ್ ಬ್ಯಾರಲ್ ಅಷ್ಟು ಕ್ರೂಡ್ ಆಯಿಲ್ ರಿಸರ್ವ್ಸ್ ಇದಾವೆ. ಅದಕ್ಕೆ ನೀವು ನೋಡಬಹುದು, ಜಗತ್ತಿನ ದೊಡ್ಡಣ್ಣ USA ಈ 3 ಟಾಪ್ ಕಂಟ್ರಿಗಳಲ್ಲಿ 2 ಕಂಟ್ರಿಗಳ ಜೊತೆಗೆ ಯಾವತ್ತಿದ್ರೂ ಹೊಡೆದಾಟದಲ್ಲೇ ಇರುತ್ತೆ. ಒಂದು ವೆನೆಜುವೆಲಾ, ಇನ್ನೊಂದು ಇರಾನ್.